ಏ ರಮ್ಯಾ, ನಿಮ್ಮ ಅವ್ವೆಲ್ಲಗಳ ಕಾಣಕತ್ತಿಲ್ಲ. ಆ ಕಡೆ ಇತ್ಲ್ದಾಗ ಕುತ್ಕೊಂಡಾರ ಟಿ ಕರೀತೆ ಅಂತೇಳಿ. ಏ ಇರ್ಲಿ ಬಿಡವ, ಬ್ಯಾಡ ಬಿಡು, ನಾನು ಹೋಗ್ಕನ್ ಬಿಡು. ಏನ ಸೀತಕ್ಕ, ಯಾಕೆ ಇತ್ಲ ಕುಂತ್ಬಿಟ್ಟಿಯಲ್ಲ? ಮುಂದೆ ಕುಂದಿರ್ತಿದ್ದೇವೆ ಅಕ್ಕ, ಮುಂದೆ ಕಾಣಲಿಲ್ಲ. ಅದಕ್ಕೆ ನಾನು ರಮ್ಯನ ಕೇಳಿದೆ, ಅಲ್ಲಿ ಕುತ್ಕೊಂಡಿಲ್ಲ, ಮೊಬೈಲ್ ಇಟ್ಕೊಂಡು ಕೇಳಿದೆ, ಇತ್ಲ ಕುತ್ಕೊಂಡಾಳ ಅಂತಂದ್ಲ. ಅದಕ್ಕೆ ಇಲ್ಲೇ ಬಂದು ನೋಡು. ಕುತ್ಕೋಬಾರೇವ, ಇಲ್ಲೇ ಸ್ವಲ್ಪ ತಣ್ಣಗೈತಿ, ಇಲ್ಲಿ ಮರ ಐತಲ್ಲ, ಸ್ವಲ್ಪ ತಣ್ಣಗೆ ಬರ್ತೈತಿ. ಆ ಕಡೆ ಮುಂದೆ ಇದ್ರ ಬಿಸಿಲು ಬಿಡ. ಎಷ್ಟು 8:30 9 ಗಂಟೆಗೆ ಇದ್ರ ಬಿಸಿಲು ಬಂದದ್ದು. 4 ಗಂಟೆ 6 ಗಂಟೆ ಕಸ ಉಳಿದ್ರ ಸತಿಗೆ ಹೋಗಿಲ್ಲ ಇವಾಗ ಬಿಸಿಲು. ನನಗಂತೂ ಸಾಕಾಗ್ಬಿಟ್ಟೈತೆ ನೋಡಿ. ಇನ್ನು ಶುರುನ ಹಿಂಗೈತಿ, ಇನ್ನು ಮುಂದೆ ಹೆಂಗಯ್ಯನ. ಅದಕ್ಕೆ ಸುಮ್ಮನೆ ಇಲ್ಲಿ ಹಿಂದೆ ಸ್ವಲ್ಪ ತಣ್ಣಗಿತ್ತ, ಅದಕ್ಕೆ ಇಲ್ಲೇ ಕುತ್ಕೊಂಡೆ ನೋಡಿ. ಹೌದು ಸೀತಕ್ಕ, ಇದು ಕಟ್ಗೆ ತಗೊಂಬಂದಿದ್ವಲ್ಲ, ಖಾಲಿ ಆದ್ವೇನೋ ನಿಮ್ಮವೆಲ್ಲ? ಏ ಇಲ್ಲಲ್ಲೇ, ಇನ್ನೊಂದೆರಡು ದಿನ ಅಕ್ಕ ಅನಿಸ್ತದೆ ನೋಡು. ನಿಮ್ಮವು ಖಾಲಿ ಆದ್ವಾ? ನಮ್ಮವು ಖಾಲಿ ಆದ್ವು. ಯಾಕಂದ್ರೆ ನಮ್ಮ ಮನೆಯಾಗ ರೊಟ್ಟಿ ಬೇಕೋ ಬೇಕು ಬಿಡ ನಮ್ಮ ಅತ್ತಿಗೆ. ಅದಕ್ಕೆ ರೊಟ್ಟಿ ಮಾಡ್ತಾರಲ್ಲ, ಮತ್ತು ರೊಟ್ಟಿಗೆ ಎಲ್ಲಿ ಸ್ವಲ್ಪ ಜಾಸ್ತಿನೇ ಹೋಗ್ಕೋವಲ್ಲ ಕಟ್ಟಿಗೆ. ಅದಕ್ಕೆ ಇವತ್ತೊಂದಿನ ಅಕ್ಕವೇ ನೋಡು. ನಾನು ಅದಕ್ಕೆ ಹಂಗೆ ಮಾತಾಡಿಸಿ ಮತ್ತೆ ಕಟ್ಟಿಗೆ ತರಕ ಹೋದ್ರಾತು ಅಂತಂದು ಕೇಳ್ಕೊಂಡು ಬಂದೆ ನೋಡು. ಗೌರಕ್ಕ ಯಾಕೆ ಬಂದೆ ನೋಡಿ ಈ ಕಡೆ? ಹೌದು, ಯಾಕೆ ಇತ್ತೀಚೆಗೆ ಬರೋದೇ ಕಮ್ಮಿ ಮಾಡಿ ನೋಡು. ಅಲ್ಲಿ ಹೊಂಟಿರೋದು ಗೌರಕ್ಕನ ಮಗಳು ಪೂಜೆ ಅಲ್ಲ? ಹೌದಾ? ಅಯ್ಯ, ಅಷ್ಟು ಗೊತ್ತಾಗಲ್ಲ ಅನಿಸಿತಕ್ಕ. ನೀನು ಏನು ನೋಡಿಲ್ಲ ನಮ್ಗೆ ಕೇಳ್ತೀಯಲ್ಲ? ಇಲ್ಲಿ ಬಿಡಲ್ಲ, ಯಾಕೆ ಕಣ್ಣು ಮಂಜು ಆಗ್ಬಿಟ್ಟು ಬಿಡ. ದೂರ ಇದ್ದಾರೆ ಯಾರು ಕರೆಕ್ಟಾಗಿ ಕಾಣಿಸಂಗಿಲ್ಲ, ಹತ್ರ ಬಂದಷ್ಟು ಮುಖ ಕಾಣ್ತೈತಿ. ಸ್ವಲ್ಪ ದೂರ ಇದ್ರೆ ಅವ್ರ ಬಾಡಿ ಒಂದು ಕಾಣ್ತದೆ ನೋಡು, ಮುಖ ಅಷ್ಟು ಕರೆಕ್ಟಾಗಿ ಕಾಣಂಗೇ ಇಲ್ಲ ನನಗಂತ್ರ. ಆತಾಗ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡ್ರೆ ಬರ್ಬೇಕಲ್ಲೇವ. ಹಂಗಾದ್ರೆ ಆಪರೇಷನ್ ಮಾಡಿಸ್ಬೇಕಾಗಿದ್ದ ಬಿಡವ ನಿನಗೆ. ನಾ ಯಾಕೆ ಹಂಗಂತಿಲ್ಲ, ಈಗೇನ್ಲೇ ಬೇಕಾದಂಗೆ. ಅಲ್ಲ, LKG 1ನೇ ಕ್ಲಾಸ್ 2ನೇ ಕ್ಲಾಸ್ ಹೋಗ್ತಿರ್ತಾವು, ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಾವಲ್ಲ, ಅವು ಇಂತಿಂಥ ಚಸ್ಮ ಹಾಕ್ಯಂಬರ್ತಿರ್ತಾವೆ. ಅವೇನು ತೆಳ್ಳವುದಕ್ಕೆಂತವೋ ಏನು ಇದಕ್ಕಾಕ್ಯಂತವೋ ಒಂದು ಗೊತ್ತಾಗಂಗಿಲ್ಲ. ಅಂತಂದ್ರೆ ನನಗೆ ಇಷ್ಟು ವಯಸ್ಸಾಗೈತಿ, ಏನು ಚಸ್ಮ ಹಾಕ್ಯಂಡಿರ್ತಾವೆ. ಸ್ವಲ್ಪ ಚಸ್ಮ ಹಾಕ್ಯಂಡ್ರೆ ನಡೀತದೆ ಅನ್ನಿಸ್ತದಲ್ಲ. ಕೊಡ್ತಾರೆ ಎಲ್ಲರಿಗೂ, ಎಲ್ಲ ಆಪ್ರೇಷನ್ ಮಾಡ್ತಾರೆ, ಚಸ್ಮ ಹಾಕ್ಯಂಡ್ರೆ ನಡೀತದೆ ಅನ್ನಿಸ್ತೈತಿ. ಏ ಪೂಜಾ, ಬಾ ಇಲ್ಲಿ ಈ ಕಡೆ ಬಾ. ಇಲ್ಲಿ ಏನಂಟಿ? ಯಾಕೆ ನಿಮ್ಮವು ಈ ಕಡೆ ಬಂದೇ ಇಲ್ಲಲ್ಲ? ಯಾಕೆ ಬರ್ತದಲ್ಲ, ಅಡ್ಡಾಡ್ಕೊಂತಾರ ಬರ್ತದೆ. ಈಗ ಒಂದು 2-3 ದಿನ ಆಯ್ತು, ನಾನು ನೋಡೇ ಇಲ್ಲ, ಕಂಡ ಇಲ್ಲಪ್ಪ ನನಗೂ. ಏನು ಯಾವ್ದ್ರ ಊರಿಗೆ ಹೋಗಳೇನು? ಇಲ್ಲಿ ದೊಡವ, ಹೋಗಿ ಹುಷಾರಿಲ್ಲ. ಈಗೆಲ್ಲ ಒಂದು 2-3 ದಿನ ಆಯ್ತು ನೋಡು. ಅವರು ಹಾಸಿಗೆ ಬಿಟ್ಟು ಮೇಲೆ ಎದ್ದೇ ಇಲ್ಲ, ಯಾಕೆ ಭಾಳ ಸುಸ್ತಾಗ್ಬಿಟ್ಟೈತಿ. ಸರಿ ಯಾವಾಗರಾಗಿದ್ರು ಹಂಗೆ ಮಕ್ಕಳಾರಲ್ಲ, ಸ್ವಲ್ಪ ಆರಾಮಿಲ್ಲ ಅಂದ್ರೆ ಎದ್ದು ಮಾಡ್ತಿದ್ರು. ಯಾಕೆ ಭಾಳ ಸುಸ್ತಾಗ್ಯಾರಿ. ಸರಿ ಇಲ್ಲೇ ಡಾಕ್ಟ್ರ್ ಇದ್ರಲ್ಲ ಪಕ್ಕಕ್ಕೆ, ಅವ್ರನ್ನ ಕರೆಸಿ ಇಂಜೆಕ್ಷನ್ ಮಾಡಿಸಿದ್ವಿ. ಗುಳಿಗೆ ಖಾಲಿಯಾಗಿದ್ದು, ಅದಕ್ಕೆ ನಾನೀಗ ಗುಳಿಗೆ ತಗೊಂಬಂದ್ರೆ ತಂದು ಹೋಗಕತ್ತಿದ್ದು ನೋಡ್ರಿ ಇಲ್ಲೇ ಗುಳಿಗೆ ಅಂಗಡಿ. ಅಯ್ಯೋ ಹೌದೇನು? ಹೇಳ್ಬೇಕಾ ಬೇಡ? ನೋಡ್ಕೊಂಡು ಬರೋಕ್ರ ಬರ್ತೈತಲ್ಲ ಆಕೆ. ಮತ್ತು ಈ ಕಡೆ ಬಂದಲ್ಲ, ನಾನು ಸ್ವಲ್ಪ ಊರಿಗೆ ಹೋಗೋದು ಜಾಸ್ತಿ ಅಲ್ಲ, ಮದ್ವೆಗಿದ್ವಿ ಈಗ ಫಂಕ್ಷನ್ ಇರೋದು ಜಾಸ್ತಿ ಅಲ್ಲ, ಅದಕ್ಕೆ ನಾನೆಲ್ಲ ಊರಿಗೆ ಹೋಗೋಣ ಅಂತ ನಾನು ಮಾಡಿದ್ದೆ. ನೀನಾರ ಈ ಕಡೆ ಅಡ್ಡಾಡ್ಕೊಂತಿರ್ತೀವಿ, ಹೇಳಾರ ಹೇಳ್ಬೇಕಾ? ಅಯ್ಯೋ ಇಲ್ಲ ಆಂಟಿ, ಅವಾಗೂ ಮತ್ತು ಭಾಳ ಹುಷಾರಿದ್ದಿದ್ಲಲ್ಲ, ಮತ್ತು ಹಾಲು ಹಿಂಡೋದು ಅಡುಗೆದು ಮನೆ ಕೆಲಸ ಎಲ್ಲ ಮತ್ತು ನಾನೇ ಮಾಡಾಕ್ತಿದ್ದೆ. ನನಗೂ ಈ ಕಡೆ ಜಾಸ್ತಿ ಬರೋಕ್ಕಾಗಿಲ್ಲ. ಈಗ ಮಾತ್ರ ಬರ್ತಿದ್ದಿಲ್ಲ, ಮತ್ತೇನೋ ಗುಳಿಗೆ ಖಾಲಿ ಆಗಿದ್ವು ತಗೊಂಬರೋಣ ಅಂತಂದು ಈ ಕಡೆ ಬಂದೆ. ನೀವು ಕರೆದ್ರಲ್ಲ ಹಂಗೆ ಹೇಳಿದೆ, ಇಲ್ಲಾಂದ್ರೆ ನಾನು ಈ ಕಡೆ ಬರ್ತಿದ್ದೇ ಇಲ್ಲ. ಹೌದೇನವ? ಹಂಗಾದ್ರೆ ನಾವು ಈಗ ಎಕ್ಸಾಮ್ ಅದಾವಲ್ಲ, ಈಗ ನಮ್ಮಕ್ಕೆ ಹೋಗಿ ಆಗುತ್ತಿಲ್ಲಪ್ಪ. ಇನ್ನು ಮುಂದಿನ ತಿಂಗಳೇನೋ ಅದಾವ ಒಂಥರ. ಪಾಪ ಒಳ್ಳೆ ಎಕ್ಸಾಮ್ ಟೈಮ್ನಾಗ ಹಿಂಗೆ ಆರಾಮಿದ್ದಂಗೆ ಆಯ್ತು ನೋಡ ನಿಮ್ಮ ಅವ್ಗೆ. ಪಾಪ ನೀನೀಗ ಕೆಲಸ ಮಾಡ್ಬೇಕಾ, ಏನು ಮನೆ ಇದು ನೋಡ್ಕೋಬೇಕಾ, ನಿಮ್ಮ ಅವ್ನ ನೋಡ್ಕೋಬೇಕಾ, ಏನು ಎಕ್ಸಾಮಿಗೆ ಓದ್ಕೋಬೇಕಾ? ಸಾಯಂಕಾಲ ಬರ್ತೈತಾಗ ನಾನು ಗಿರ್ಜಿ ಅಡ್ಡಾಡ್ಕೊಂತ. ಸರಿ ಆಂಟಿ. ನಮ್ಮ ಗೌರಪ್ಪನ ಮಗಳು ಜಾಸ್ತಿ ಮಾತಾಡಂಗೆ ಇಲ್ಲ ನೋಡ. ನಾವು ಏನು ಮಾತಾಡ್ತಾವಲ್ಲ ಅಷ್ಟು ಮಾತಾಡ್ತಾವಳು. ಏನು ಪ್ರಶ್ನೆ ಕೇಳ್ತಾಳೆ ಅಷ್ಟಕ್ಕೆ ಉತ್ತರ ಕೊಡ್ತಾಳೆ, ಹೋಗ್ಬಿಡ್ತಾಳೆ. ಹೆಚ್ಚು ಕಮ್ಮಿ ಏನೇನು ಮಾತಾಡಂಗಿಲ್ಲ ನೋಡು. ಹೌದು, ನಾನು ಗಮನಿಸೇನಲ್ಲ. ಮೊನ್ನೆ ಹುಬ್ಳಿಗೆ ಹೋದಾಗತ್ತು, ಎಲ್ಲಿಗಾರ ಹೋದಾಗತ್ತು ಸಿಕ್ಕಿರ್ತಾಳಲ್ಲ, ಜಾಸ್ತಿ ಏನು ಮಾತಾಡಂಗೆ ಇಲ್ಲ. ಇನ್ನು ನಮ್ದು ಐತಲ್ಲೇವ, ನಮ್ಮ ರಮ್ಯ ಬರೀ ಒಟ ಅಂತಿರ್ತದೆ ನೋಡಿ. ಯಾವಾಗ ನೋಡಿದ್ರೆ ಯಾರ ಸಿಕ್ಕರು ಸಾಕು, ಗೊತ್ತಿಲ್ದಾರ ಜೊತೆಗೂ ಸ್ವಲ್ಪ ಹಚ್ಚಾದ ಸಾಕು, ಒಟ ಅನ್ಕೊಂತ ಕುಂತು ಬಿಡ್ತಾಳೆ. ಇರ್ಲಿ ಬಿಡ ಸೀತಕ್ಕ, ಏನಾಗತ್ತೆ ಎಲ್ಲರೂ ಒಂದೇ ಥರ ಇರ್ಬೇಕಂದ್ರೆ ಹೆಂಗಾಗತ್ತೆ ಹೇಳು? ಈಗ ಅವ್ರಿಗೆ ಏನು ಅನಿಸ್ತೈತಿ, ನಿನ್ನ ಮಗಳು ಒಟ ನೋಡಿ, ಅಯ್ಯೋ ರಮ್ಯ ನೋಡಿ ಎಷ್ಟು ಚೆನ್ನಾಗಿ ಒಟ ಅನ್ಕೊಂತ ಇರ್ತಾಳೆ, ಮನೆಯಾಗ ಹಿಂಗಿರ್ಬೇಕಪ್ಪ ಅಂತಂದು ಅನಿಸುತ್ತೆ. ಈಗ ನಿಮಗೆ ಅವ್ರ ಮಗಳು ನೋಡಿ ಎಷ್ಟು ಸುಮ್ಮನೆ ಇರ್ತಾವೆ, ಹಿಂಗೆ ಸೈಲೆಂಟಾಗಿ ಇರ್ಬೇಕಂತ ಅನಿಸುತ್ತೆ. ಹಂಗೆ ಮತ್ತೆ ಯಾರಿಗೆ ಏನಿರಂಗಿಲ್ಲ ಅದ ಬೇಕು ಅನಿಸ್ತೈತಿ. ಈ ಹುಡುಗಿ ಎಲ್ಲೇ ಫೋನ್ ಮಾಡ್ದಂಗೆ ಕಾಣಂಗಿಲ್ಲ. ಏನು ಮಾಡ್ಬೇಕು? ನಂದು ಅರ್ಜೆಂಟ್ ಐತಲ್ಲ, ನಾನು ಫೋನ್ ಮಾಡಿ ಕೇಳ್ತಾನಂತ ಏನು ಮಾಡಲಿ? ಅವಾಗಿಂದನೂ ಟ್ರೈ ಮಾಡಾಕ್ತಾನೆ, ರಿಂಗ್ ಆಕತಿ. ರಿಸೀವ್ ಮಾಡೋಕ್ಕೇನು? ಯಾರ್ದು ಫೋನು? ನನ್ನ ಫೋನ್ ಆಗಲ್ಲ ರಿಂಗ್ ಆಗೋದು ನೋಡಿ. ಮಮ್ಮಿ ಅಂದರೆ ನನ್ನ ಫೋನ್ ಅಲ್ಲ ನನಗೆ ಗೊತ್ತಾತಂದ್ರೆ ಮುಗೀತು. ನಾನು ಅವ್ನಿಗೆ ಆಟ ಆಡ್ಸ್ಕೊತಾನೆ, ನಮ್ಮ ಅವ್ವ ಏನಿಲ್ಲ, ನಾನು ಆಟ ಆಡಿಸ್ಬಿಡ್ತಾಳೆ ಅಷ್ಟೇ. ತಡಿ, ಆ ಕಡೆ ಇತ್ಲಕ್ಕೆ ಹೋಗಿ ಮಾತಾಡಿದ್ರೆ ಆತು. ಮತ್ತು ಇವನ ಹಚ್ಚಿರೋದು. ನಾನೇ ಕೆತ್ಲಿಕ್ಕೆ ಎತ್ತಂಗೆ ಏನು ಫೋನು? ನನಗೆ ಅಷ್ಟು ಕಾಡಿಸ್ತಾನ, ಅಷ್ಟು ಬೀಳಿಸಿದ್ದು ಮಾಡಿನ, ನಾನು ಯಾಕೆ ಮಾಡಲಿ? ನಾನು ಅವ್ನು ಕಾಡ್ಸೋಕ್ಕೆ. ಆ ಕಡೆ ಯಾರೂ ಇಲ್ಲ. ಮಮ್ಮಿ ಬರೋದ್ರಾಗ ಏನಂದು ಮಾತಾಡಿ ಮುಗಿಸ್ಬಿಡ್ತೀನಿ 1 ನಿಮಿಷದಾಗ. ಎಷ್ಟು ಸಕ್ಕು ನೋಡು, ಬೇಕಂತನೇ ಆಟ ಆಡ್ಸಕತ್ತಾಳ. ಫೋನ್ ರಿಸೀವ್ ಮಾಡೋಕ್ಕೇನು ಕೈಯಾಗ ಇಟ್ಕೊಂಡು ಕುಂತಿರ್ತಾರೆ ಯಾವಾಗ ನೋಡಿದ್ರು.
ಯಪ್ಪ ತೀರ ಇದಾತಪ್ಪ ಯಪ್ಪ. ಮನೆ ಏನಾದರೂ ಗೊತ್ತಿದ್ರೆ ಏನಿಲ್ಲ ಸರಿಯಾಗಿ ಹೋಗಿ ಗ್ರಹಚಾರ ಬಿಡಿಸ್ಬಿಡ್ತಿದ್ದೆ ಅವ್ರ ಅಪ್ಪ ಅಮ್ಮಗೆ ಹೇಳಿ. ಆದರೆ ಏನು ಮಾಡಬೇಕು, ಅವಳು ಯಾರು, ಯಾವ ಊರು, ಅವಳ ಹೆಸರು ಏನೂ ಗೊತ್ತೇ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ಫೋನ್ ಸಿಗೋವರೆಗೂ ನೈಸಾಗಿ ಮಾತಾಡಲೇಬೇಕು. ಫೋನ್ ಮತ್ತೆ ಬರಕತ್ತೈತಿ. ನಾನು ಮೋಸ್ಟ್ಲಿ ಒಂದ್ಸರಿ ಫುಲ್ ರಿಂಗ್ ಆತಲ್ಲ, ಎತ್ತಲಿಲ್ಲ ಅಂದ್ರೆ ಮೋಸ್ಟ್ಲಿ ಒಂದ್ಸರಿ ಮಾಡಂಗಿಲ್ಲ ಅನ್ಕೊಂಡಿದ್ದೆ. ಪದೇ ಪದೇ ಮಾಡಾಕತ್ತಾರಂದ್ರೆ ಅದ ಅನ್ನಲ್ಲ ಮೋಸ್ಟ್ಲಿ ಮೇಲ್ ಕಳ್ಸಿದ್ದೇನೆ ಇಂಪಾರ್ಟೆಂಟ್ ಐತೆ ಅಂತಂದು. ನನಗೂ ಚೆನ್ನಾಗಾತು. ಏನ್ರ ಇಂಥ ಕೆಲಸ ಇದ್ದಾಗ ಇವ್ರನ್ನ ಆಟ ಆಡಿಸ್ಬೇಕು. ಹಲೋ, ಫೋನ್ ಹತ್ತಕ್ಕೆ ಏನಾಕತ್ತೀರಿ ನಿಮಗೆ? ಹಲೋ, ಏನು ವಾಯ್ಸ್ ರೈಸ್ ಮಾಡಿ ಮಾತಾಡಕತ್ತೀರಾ? ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿಲ್ಲ ಅಂದ್ರೆ ಹಿಂಗೆಲ್ಲ ಜೋರು ಮಾಡಿದ್ರೆ ನಾನು ಕಾಲ್ ರಿಸೀವ್ ಮಾಡಿ ಮಾತಾಡಂಗೆ ಇಲ್ಲ ಅಷ್ಟೇ. ಫೋನ್ ಸ್ವಿಚ್ ಆಫ್ ಮಾಡಿ ಎಲ್ಲಾದರೂ ಹೋಗೋದ್ಬಿಡ್ತಾನೆ ಅಷ್ಟೇ ನೋಡಿ. ಏನು ನನ್ನೇನು ನಿಮ್ಮ ಲವರ್ ಅಂದ್ಕೊಂಡಿರಾ ಅಥವಾ ನಿಮ್ಮ ಹೆಂಡ್ತಿನ? ಈಗ ಇಷ್ಟು ಸಲಿಗೆಯಿಂದ ಏನು ನೀವು ಫೋನ್ ಮಾಡ್ಕೊಳ್ಳಾಗ ಎತ್ತಿ ಮಾತಾಡ್ಕೊಂತಂದೈತಾ? ನಮಗೂ ಮನ್ಯಾಗ ಬೇಕಾದಷ್ಟು ಕೆಲಸ ಇರ್ತಾವೆ. ಯಾವಾಗ ನೋಡಿದ್ರು ನಿಮ್ಮ ಫೋನ್ ಬರೋದು ದಾರಿ ಕಾಯ್ಕೊಂತ ಕೂತ್ಕೊಂಡು ಎತ್ತಿ ಮಾತಾಡೋಕ್ಕಾಗಂಗಿಲ್ಲ. ಈಗೇನು ಹೇಳ್ರಿ, ಫೋನ್ ಮಾಡಿರಲ್ಲ. ವಿಜ್ಜಿ, ಕಂಟ್ರೋಲ್ ಯುವರ್ ಸೆಲ್ಫ್. ನಿನ್ನ ಫೋನ್ ಬರೋವರೆಗೂ, ನಿನ್ನ ಕೈ ಸಿಗೋವರೆಗೂ ನೀನು ಕೂಲಾಗೆ ಮಾತಾಡಬೇಕು. ಆಮೇಲೆ ಅವಳನ್ನ ಆಟ ಆಡಿಸು. ಹಲೋ, ಏನು ರೀ ಫೋನ್ ಮಾಡಿ ಮಾತಾಡಕತ್ತಿರಲ್ಲ? ಏನು ಮಾತಾಡ್ತೀರಾ? ನಾನು ಫೋನ್ ಕಟ್ ಮಾಡಲ? ಅದೇ ಏನು ಮಾತಾಡ್ಬೇಕು ರೀ? ಪ್ಲೀಸ್ ರೀ, ಎಲ್ಲಾದರೂ ಮೀಟಾಗಿ ನನ್ನ ಫೋನ್ ನನಗೆ ವಾಪಸ್ ಕೊಟ್ಬಿಡಿ. ನನಗೆ ಅರ್ಜೆಂಟ್ ಮೇಲ್ ಕಳಿಸ್ಲೇಬೇಕು. ಆಯಿತು, ನಿಮ್ಮ ಬೀಳಿಸಿದ್ದು 2 ಸರಿ ಬೀಳಿಸಿದ್ದು ನಂದು ತಪ್ಪಾಗಿತ್ತು. ನಾನೇ ಸಾರಿ ಕೇಳ್ತೀನಿ, ಸರಿನಾ? ನನ್ನ ಫೋನ್ ನನಗೆ ಕೊಟ್ಬಿಡ್ರಿ ಪ್ಲೀಸ್. ಏನು ಇಷ್ಟು ದಿನ ನಿಮ್ಮದೇ ತಪ್ಪು ಅಂತಿದ್ರೆ ಈಗ ಫೋನು ನನ್ನ ಕಡೆ ಐತಂದು ಗೊತ್ತಾದ್ಮೇಲೆ ಸಾರಿ ಅಂತಂದು ಕೇಳಕತ್ತಿದ್ದೀರಾ? ಯಪ್ಪ ದೇವ್ರಿ, ಈ ಹುಡುಗಿಯರ್ದು ಏನು ಸಮಸ್ಯೆ ಅಂತೀನಿ. ಸಾರಿ ಕೇಳಲ್ಲ ಅಂತಾರೆ. ಸಾರಿ ಕೇಳಿದ್ರೆ ಮತ್ತೆ ಸುಮ್ಮನಿರಂಗಿಲ್ಲ. ಮತ್ತೆ ಹಿಂದಿಂದ ಮುಂದೆ ಎಲ್ಲ ಯಾಕೆ ಕಿರಿಕ್ ಮಾತಾಡ್ಬೇಕು? ಸಾರಿ ಕೇಳಿದ್ರೂ ಪ್ರಯೋಜನ ಇಲ್ಲ, ನಂಗೆ ಮಾಡಿಬಿಡ್ತಾರೆ. ಹಲೋ, ಈಗೇನು ಮಾತಾಡ್ತೀರಾ? ನಾನು ಕಾಲ್ ಕಟ್ ಮಾಡಲಾ? ಅಯ್ಯೋ ಬಿಡ್ರಿ, ಸಾರಿ ಕೇಳೋಣಲ್ಲ, ಮುಗೀತು. ಇನ್ಮೇಲೆ ಆ ಥರ ಏನೂ ಆಗಂಗಿಲ್ಲ. ನನ್ನಿಂದ ನಿಮ್ಗೆ ಏನೂ ತೊಂದರೆ ಆಗಂಗಿಲ್ಲ. ಬೇಕಿದ್ದರೆ ನೀವು ಎಲ್ಲಿ ಹೇಳ್ತೀರ ನಾನು ಅಲ್ಲೇ ಬಂದು ನನ್ನ ಫೋನ್ ಕಲೆಕ್ಟ್ ಮಾಡ್ತೀನಿ. ಪಾರ್ಕು ಇಲ್ಲಾಂದ್ರೆ ದೇವಸ್ಥಾನ, ನೀವು ಎಲ್ಲಿ ಹೇಳ್ತೀರ ನಾನು ಅಲ್ಲೇ ಬಂದು ಫೋನ್ ಕಲೆಕ್ಟ್ ಮಾಡ್ತೀನಿ. ಪ್ಲೀಸ್ ಆದಷ್ಟು ಬೇಗ ಇವತ್ತೇ ರಿಟರ್ನ್ ಮಾಡೋಕ್ಕಾದ್ರೆ ಟ್ರೈ ಮಾಡಿ ಪ್ಲೀಸ್. ನೀವು ಇಷ್ಟು ಕೇಳಕತ್ತೀರ ಅಂದಮೇಲೆ ಸರಿ, ಓಕೆ ಬರ್ತೀನಿ. ಆದರೆ ಒಂದು ಕಂಡೀಷನ್, ಅದಕ್ಕೆ ಒಪ್ಕೊಂಡ್ರೆ ಮಾತ್ರ ನಾನು ಇವತ್ತು ಫೋನ್ ಕೊಡ್ತೇನೆ, ಇಲ್ಲಾಂದರೆ ಇಲ್ಲ. ಓಕೆ, ನೀವು ಏನು ಕಂಡೀಷನ್ ಆದರೂ ಹಾಕಿದ್ರು ಓಕೆ. ನನ್ನ ಫೋನ್ ನನಗೆ ಬೇಕು ಅಷ್ಟೇ. ನನಗೆ ಅರ್ಜೆಂಟಾಗಿ ಇಮೇಲ್ ಮಾಡಬೇಕು. ನಾನು ಮತ್ತೆ ನನ್ನ ಫ್ರೆಂಡ್ ಫೋನಿಂದ ಕಾಲ್ ಮಾಡಿ ಒಂದಿನ ಟೈಮ್ ತೊಗೊಂಡಿದ್ದೀನಿ. 24 ಅವರ್ಸ್ನಲ್ಲಿ ಸೆಂಡ್ ಮಾಡ್ಬೇಕಂತಂದಿದೆ. ಪ್ಲೀಸ್ ಇವತ್ತು ಹೆಂಗಾದ್ರೂ ಮಾಡಿ ವಾಪಸ್ ಕೊಟ್ಟರೆ ಅದು ಏನಾರು ಕಂಡೀಷನ್ ಇದ್ದರೆ ನಾನು ನೋಡ್ಕೊಂಡ್ರೆ ಅದಕ್ಕೆಲ್ಲ ಒಪ್ಪಿಗೆ ಐತೆ ನನಗೆ. ಅದೇನಂದ್ರೆ ಮೊದಲ ಹೆಂಗಿದ್ರು ನಂಬರ್ ಸಿಕ್ಕತಿ, ಹುಡುಗಿನ ಹೆಂಗಿದ್ರು ನೋಡೋಕೆ ಚೆನ್ನಾಗದಾಳ ಅಂತಂದು ಹೆಂಗಾದ್ರೂ ಪಟಾಯಿಸ್ಕೊಂಡ್ರೆ ತಂದು ದಿನ ಮೆಸೇಜ್ ಮಾಡೋದಾಗಲಿ, ಕಾಲ್ ಮಾಡೋದಾಗಲಿ, ಅಲ್ಲಿ ಮೀಟ್ ಆಗೋನು, ಇಲ್ಲಿ ಮೀಟ್ ಆಗೋನು ಅನ್ನೋದಾಗಲಿ, ಇದೆಲ್ಲ ನನ್ನ ಕಡೆ ನಡೆಯಂಗಿಲ್ಲ. ಇದೇನು ನೀವು ಮಾಡೋಂಗಿಲ್ಲ ಅಂತ ಅಂದ್ರೆ ಅಷ್ಟೇ ನಾನು ಇವತ್ತು ನಿಮ್ಮನ್ನ ಮೀಟ್ ಆಗಿ ನಿಮ್ಮ ಫೋನ್ ನಿಮಗೆ ವಾಪಸ್ ಕೊಡ್ತೇನೆ. ಇಲ್ಲಾಂದರೆ ನಾನು ಮತ್ತೆ ನನಗೆ ಯಾವಾಗ ಇಷ್ಟ ಬರ್ತೈತೆ ಅವಾಗ ಕೊಡೋದು. ನೀವು ಸಿಕ್ಕರು ಸಾಕಂತ ನನಗಾಗೈತಿ. ಲವ್ ಅಂತೆ ನೋಡೋಕೆ ಚಂದದ್ರಂತೆ. ಏನಂಗ ಊರಾಗ ಯಾರು ಚೆನ್ನಾಗೇ ಇಲ್ಲ, ಒಬ್ಬಳು ತ್ರಿಪುರ ಸುಂದರಿ ಅನ್ಕೊಂಡ್ಬಿಟ್ಟಾಳ. ಏನು ಮಾಡಬೇಕು, ಬಾಯಿಗೆ ಬರ್ತೈತೆ, ಆದ್ರೆ ಏನು ಮಾಡಬೇಕು, ಅವಳ ಹತ್ರ ಹೇಳೋಕ್ಕಾಗಂಗಿಲ್ಲ. ಏನಂಗ ಊರಿಗೆ ಇವಳೊಬ್ಬಳೇ ಪದ್ಮಾವತಿ ಅಂತ ತಿಳ್ಕೊಂಬಿಟ್ಟಾಳ. ಇದ್ರಿಗೆ ಸಿಕ್ಕರೂ ಬಯೋಕ್ಕಾಗಲ್ಲ. ನನ್ನ ಫೋನ್ ನನಗೆ ಸಿಗಲಿ. ಆಮೇಲೆ ನನಗೆ ಏನೇನು ಮನಸ್ಸಿಗೆ ಐತಲ್ಲ ಎಲ್ಲ ಡೈರೆಕ್ಟಾಗಿ ಹೇಳ್ತೇನೆ. ಈಗ ಏನು ನಾನು ಹೇಳ್ಬಿಟ್ರೆ ಮತ್ತೆ ಅದಕ್ಕೂ ಒಂದೆರಡು ಕಿರಿಕ್ ಮಾಡ್ತಾರೆ. ಸುಮ್ಮನೆ ಈಗ ಅದ್ರಾಗ ನನ್ನ ಇಂಪಾರ್ಟೆಂಟ್ ಮೇಲು ಎಲ್ಲ ಅದ್ರಾಗ ಐತೆ. ಮತ್ತು ಸಿಟ್ಟಿಗೆ ಫೋನ್ಗೆ ಏನೇನು ಮಾಡಿಬಿಟ್ರೆ ಮತ್ತೆ ನಾನು ಏನು ಮಾಡೋಕ್ಕಾಗಂಗಿಲ್ಲ. ಫೋನ್ ಇನ್ನೊಂದಿನ ತೊಗೋಬೋದು, ಅದ್ರಾಗ ಇಂಪಾರ್ಟೆಂಟ್ ಮೆಸೇಜು ಮೇಲ್ ಕಳಿಸಿದ್ದು ಎಲ್ಲ ಹೋಗ್ಬಿಡ್ತವೆ, ಇಮೇಲ್ ಐ ಡಿ ಎಲ್ಲ ಹೋಗ್ಬಿಡ್ತಾವೆ. ಮತ್ತು ಏನು ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಎಷ್ಟು ಕೋಪ ಬಂದರೂ ತಡ್ಕೊಂಡಿದ್ದೀನಿ. ಹಲೋ, ಹೇಳ್ರಿ, ಏನು ಅದು ಸ್ಕೆಚ್ ಹಾಕೊಂಡಿದ್ರ ಹೆಂಗೆ? ಫೋನ್ ವಾಪಸ್ ಕೊಟ್ಮೇಲೆ ಹೆಂಗಿದ್ರು ನಂಬರ್ ಸಿಕ್ಕತಿ, ಮೆಸೇಜ್ ಮಾಡೋನು, ಹೆಂಗಾದ್ರೂ ಮಾಡಿ ಹುಡುಗಿನ ಬುಟ್ಟಿಗೆ ಹಾಕೋಣ ಅಂತಂದು ಏನಾದರೂ ತಲೆಗೆ ಯೋಚನೆ ಇತ್ತಾ? ಅಯ್ಯೋ ಹಾಗೇನಿಲ್ಲ ಮೇಡಮ್, ನಿಮ್ಮ ರೇಂಜ್ಗೆ ನಾನು ಸೂಟ್ ಆಗಂಗಿಲ್ಲ ಬಿಡಿ. ನಿಮ್ಮ ರೇಂಜ್ಗೆ ನಾನು ಏನೋ ಬೇರೆ ಯೋಚನೆ ಮಾಡಕತ್ತಿದ್ದೆ. ಸರಿ ನನ್ನಿಂದ ನಿಮ್ಗಂತೂ ಯಾವತ್ತೂ ತೊಂದರೆ ಆಗಂಗಿಲ್ಲ. ನನ್ನ ಫೋನ್ ನನಗೆ ವಾಪಸ್ ಕೊಟ್ಬಿಡಿ. ಎಲ್ಲಿ ಮೀಟ್ ಆಗ್ಬೇಕಂತಂದು ಹೇಳಿ ಆಮೇಲೆ ಕಾಲ್ ಮಾಡಿ ಹೇಳಿ ನೀವೇ. ಸರಿ, ಆಮೇಲೆ ನಾನೇ ಲೊಕೇಶನ್ ಕಳಿಸ್ತೇನೆ. ಈಗಿಡ್ರಿ ಫೋನ್. ಎಷ್ಟು ಸುಕ್ಕು, ಬರೀ ನನ್ನ ಫೋನ್ ನನಗೆ ವಾಪಸ್ ಕೊಡೋಕೆ ಇಷ್ಟೆಲ್ಲ ಇದು ಮಾಡ್ತಾಳ. ನನ್ನ ಫೋನ್ ನನಗೆ ಸಿಗಲಿ, ಆಮೇಲೆ ಮಾಡ್ತೀನಿ. ನಾನು ಇನ್ನು ಸ್ವಲ್ಪ ದಿನ ಕಾಡ್ಸೋನು ಅಂದ್ಕೊಂಡೆ. ಆದರೆ ಏನು ಮಾಡಲಿ, ನನಗೂ ಈಗ ಅರ್ಜೆಂಟ್ ಇಮೇಲ್ ಐ ಡಿಗೆ ಏನೋ ಹಾಲ್ ಟಿಕೆಟಿಗೆ ಏನೋ ನಂಬರು ಅದೇನೋ ಕಳಿಸ್ತಾರಂತೆ, ಹಾಲ್ ಟಿಕೆಟ್ ಸಂಬಂಧಪಟ್ಟದ್ದು. ನನಗೆ ಇಮೇಲ್ ಐ ಡಿ ಕಳಿಸಿದ್ರೆ ಈ ಮೊಬೈಲ್ಗೆ ಹೆಂಗೆ ಬರ್ತೈತೆ? ನನ್ನ ಫೋನ್ಗೆ ಬರೋದದು. ಮತ್ತು ನನಗೂ ಈಗ ಅರ್ಜೆಂಟ್ ಬೇಕಾಗಿರೋದಕ್ಕೆ ಒಪ್ಪಿಗೆಂಡು ಸುಮ್ಮನೆ ಹ್ಞೂ ಅಂದಾನೆ. ಇಲ್ಲಾಂದ್ರೆ ನಾನು ವಾಪಸ್ ಕೊಡೋ ಮಗಳೇ ಅಲ್ಲ, ಕಾಡ್ಸಿನ ಕೊಡ್ತಿದ್ದೆ ಅವನಿಗೆ. ಆದ್ರೆ ಅವನಿದ್ರಿಗೇನ್ರ ನನಗೆ ಅವಶ್ಯಕತೆ ಐತೆ, ಅದಕ್ಕೂ ವಾಪಸ್ ಕೊಡ್ತಾನೆ ನನಗೆ ಗೊತ್ತಾದ್ರೆ ಮತ್ತು ಅವನು ಮತ್ತೆ ಜಾಸ್ತಿ ಬಿಲ್ಡಪ್ ತಗೊಂಡು ನಾಟಕ ಮಾಡ್ತಾನೆ. ಅದಕ್ಕೆ ಅವನಿದ್ರಿಗೆ ಹೇಳ್ದೆ ಬೇಡ, ನನಗೆ ಫೋನ್ ಬೇಕಾಗಿಲ್ಲ ನಂಗೆ ಆ್ಯಕ್ಟ್ ಮಾಡಿ ಅವನಿಗೆ ಭಾಳ ಈಗ ಅರ್ಜೆಂಟ್ ಐತಿ ಅದಕ್ಕೆ ಕೊಟ್ಟು ನನಗೆ ಹೋಗಿ ಕೊಟ್ಟು ನನ್ನ ಫೋನ್ ನಾನು ಇಸ್ಕೊಂಬಂದುಬಿಡ್ತೇನೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.